ಮೊದಲೇ ಇವತ್ತಿನ ದಿನ ಒಟ್ಟಾರೆ ಇತ್ತು. ಸ್ಟಾರ್ಟೇ ಡಬ್ಬ ಆಯಿತು. ಒಂದು ಪ್ಲಾನ್ ಮಾಡಿರ್ತೀವಿ, ಅದು ಸರಿನೇ ಆಗಲ್ಲ, ಏನೇನೇನಾಗೋದು ಉಲ್ಟಾ ಪಲ್ಟ. ಎಂಥದ್ದು ಇದು ಓಡಿ ಬರ್ತಾ ಉಂಟು, ನನಗೆ ಹೆದರಿಕೆ ಆಗ್ತಾ ಉಂಟು. ಈಚೆ ಬಾರ ರಾಯ್, ಅದು ನಮ್ಮ ಲೆವೆಲ್ಗೆ ಕರೆಕ್ಟ್ ಉಂಟಾ? ದೊಡ್ಡ ಪಾಂಪ್ಲೆಟ್ ಕೊಟ್ಟಿದ್ದಾರೆ. ಫುಲ್ ಡಿಸಪಾಯಿಂಟಿಂಗ್. ಗಂಟೆ ವೇಟ್ ಮಾಡಿದ್ವಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ಸೆಕೆಂಡ್ ಡೇ ನಮ್ಮದು ವ್ಲಾಗ್ ಸ್ಟಾರ್ಟ್. ನೋಡಿ, ನಾವು ಗೋವಾ ರೀತಿನೇ ಯಾವ ರೀತಿ ಹೊರಟಿದ್ದೀವಿ ನೋಡಿ. ಎಲ್ಲರೂ ಒಂದೊಂದು ಡ್ರೆಸ್ ಹಾಕಿ. ವಿನು ಮುಂದೆ ಹೋಗಿದ್ದಾನೆ, ಅವನು ಕಾರ್ ತರಲಿಕ್ಕೆ ಹೋಗಿದ್ದಾನೆ ಪಾರ್ಕಿಂಗಿಂದ. ನಾವು ಇವತ್ತು ಫುಲ್ಲು ಗೋವಾ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಎಣಿಸಿದ್ದೀವಿ. ಸ್ವಲ್ಪ ಬೇರೆ ರೀತಿಯೇ ಅಂದರೆ ಫುಡ್ಡಿಂದ ಸ್ಟಾರ್ಟ್. ನಮ್ಮದು ಬೆಳಗಿನ ಬ್ರೇಕ್ಫಾಸ್ಟ್ ಇಲ್ಲಿದ್ದು ಅಥೆಂಟಿಕ್ ಅಂತ ಹೇಳ್ತಾರಲ್ಲ, ಇಲ್ಲಿದ್ದೆ ಗೋವದ್ದೆ ಗೋವನ್ ಫುಡ್, ಅಲ್ಲಿಂದ ಸ್ಟಾರ್ಟ್. ಹಾಗೆ ತೋರಿಸ್ತೀನಿ ನಿಮಗೆಲ್ಲನೂ. ರಪ್ಪ ಹೋಗೋಣ, ಲೇಟ್ ಆಯಿತು ಆಲ್ರೆಡಿ. ಹಸಿವು ಕೂಡ ಆಗಿದೆ ಜೋರು ನಮಗೆ. ಓಕೆ, ನಾನು ಹೇಗೆ ಕಾಣ್ತಾ ಇದ್ದೀನಿ ಹೇಳಿ ನೋಡಿ. ಓಕೆ, ಇವಾಗ ನಾವು ನಿಜವಾಗ್ಲೂ ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟಿಗೆಲ್ಲ ಹೋಗಬೇಕು ಅಂತೇಳಿ ಎನಿಸಿತು. ಎದ್ದಿದ್ದು ಬೇಗನೆ, ಆದರೆ ನಂದು ಕೆಲವು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಿತ್ತು, ಮತ್ತು ನಮ್ದು ಅಲ್ಲಿ ಶೂಟ್ ಇರುತ್ತೆ. ಅದೆಲ್ಲ ಆಗ್ತಾ ನಂದು ಮುಕ್ಕಾಲಾಯಿತು. ಇನ್ನು 12 ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಮಾಡುವ ಟೈಮಿಗೆ, ಊಟ ಮಾಡುವ ಟೈಮಿಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ನಮ್ಮದೆಲ್ಲ ಹೀಗೆ ಉಲ್ಟಾ ಪಲ್ಟ ಆಗೋದು. ಒಂದು ಪ್ಲ್ಯಾನ್ ಮಾಡಿರ್ತೀವಿ, ಅದು ಸರಿನೇ ಆಗಲ್ಲ, ಏನೇನೇನಾಗೋದು ಉಲ್ಟಾ ಪಲ್ಟ. ಓಕೆ, ನೋಡೋಣ. ಆದರೂ ಇವತ್ತಿನ ದಿನ ನಾವು ಉಲ್ಟಾ ಪಲ್ಟ ಆಗಲಿಕ್ಕೆ ಬಿಡೋದಿಲ್ಲ. ಏನಾದರೂ ಫುಲ್ ಎಂಜಾಯ್ ಮಾಡ್ತೀವಿ ಅಂತೇಳಿ ಎನಿಸಿದ್ದೀವಿ. ಹಾಗೆ ಹೋಗೋಣ. ಓಕೆ, ನಿನ್ನೆ ನಾವಿಲ್ಲಿ ಬ್ರೇಕ್ಫಾಸ್ಟಿಗೆ ಅಲ್ಲ, ಟೀ ಕುಡಿಲಿಕ್ಕೆ ಬಂದಿದ್ವಿ ನೈಟಿಗೆ. ಹಾಗೆ ನಮಗೆ ಇಲ್ಲಿದ್ದು ಟೀ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ, ಬೆಲ್ಲದ ಟೀ. ಹಾಗೆ ನಾವು ಇಲ್ಲಿಗೆ ಬಂದಿದ್ದೀವಿ ಫಸ್ಟಿಗೆ. ಟೀಯಿಂದ ಇವತ್ತಿನ ದಿನ ಸ್ಟಾರ್ಟ್. ಅಷ್ಟು ಒಳ್ಳೇದಿಲ್ಲ ಅಂದರೆ ಅದು ಪಾನಿಪುರಿ ಇರ್ತದಲ್ಲ, ಅದಕ್ಕೆ 1 ಲೀಟರ್ ನೀರು ಹಾಕಿದಾಗ ಉಂಟು. ಅದು ಮಸಾಲ ಅಲ್ಲ, ಚಪ್ಪ ಉಂಟಲ್ಲ. ಬ್ರೆಡ್ ಒಳ್ಳೇದುಂಟು, ಬ್ರೆಡ್ ಮಾತ್ರ ಒಳ್ಳೇದುಂಟು. ಓಕೆ, ಇಲ್ಲಿದ್ದು ಟೀ ಮಾತ್ರ ಒಳ್ಳೇದಿತ್ತು. ಇದು ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ ನಮಗೆ, ಅಷ್ಟು ಒಳ್ಳೇದಿಲ್ಲ ಅದು ಅಲ್ಲ, ನಮಗೆಲ್ಲ ಹೋಗೋದಿಲ್ಲ. ಇದು ಟೀ ಮಾತ್ರ ತುಂಬ ಚೆನ್ನಾಗಿತ್ತು. ಓಕೆ, ಇವತ್ತಿನ ದಿನ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಅಂತೇಳಿ ಟೀ ಒಂದು ಒಳ್ಳೇದು ಸಿಕ್ತು. ಮತ್ತು ಆ ಮಿಸಲ್ ಪಾವು ಡಬ್ಬ ಅಂದರೆ ಡಬ್ಬ ತಿಂದಂಗೆ ಆಗಲಿಲ್ಲ. ಅದು ಮೊದಲೇ ಇವತ್ತಿನ ದಿನ ಒಟ್ಟಾರೆ ಇತ್ತು. ಸ್ಟಾರ್ಟೇ ಡಬ್ಬ ಆಯಿತು. ಇನ್ನೂ ಇವತ್ತಿನ ಹೇಗೆ ಹೋಗುತ್ತೆ ಯಾರೇ ಗೊತ್ತು, ನೋಡಬೇಕು. ಇವತ್ತಿನ ದಿನವೇ ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಎನಿಸಿದ್ದೊಂದು ಆಗಿದ್ದೊಂದು. ನಾವು ನಿಜವಾಗ್ಲೂ ಬಪ್ಪಾಸ್ ಕೆಫೆಗೆ ಪಣಜಿ ಹೋಗ್ಬೇಕಂತ ಹೇಳಿ ಎನಿಸಿದ್ದು. ಇಲ್ಲಿಂದ 1 ಗಂಟೆ ತೋರಿಸ್ತಾ ಇತ್ತದು. ಇನ್ನು 1 ಗಂಟೆಗೆ ನಾವು ಲೇಟ್ ಆಗಿದ್ವಿ ಅಲ್ಲ, 1 ಗಂಟೆಯಿಂದ ಹೇಳುವಾಗ ತುಂಬ ಲೇಟ್ ಆಗುತ್ತೆ ಅಂತೇಳಿ ಇಲ್ಲೇ ತಿಂದ್ವಿ. ಇಲ್ಲಿ ನಿನ್ನೆ ಟೀ ಕುಡಿಲಿಕ್ಕೆ ಹೋಗಿದ್ವಲ್ಲ, ಚೆನ್ನಾಗಿತ್ತು. ಹಾಂ ಹೌದು, ಅದಕ್ಕೆ ನಾವು ಎಣಿಸಿದ್ವಿ ಸ್ವಲ್ಪ ಲೈಟಲ್ಲಿ ಏನಾದರೂ ತಗೊಳ್ಳೋಣ ಅಷ್ಟೇ, ಇಲ್ಲ ಲೇಟ್ ಆಗುತ್ತಲ್ಲ ಅಂತ ಹೇಳಿ. ಇದು ನೋಡಿದರೆ ಫುಲ್ಲು ಡಬ್ಬ ಆಯಿತು. ಈಗ ನೆಕ್ಸ್ಟ್ ಇಲ್ಲಿಂದ ನಾವು ಇಲ್ಲೇ ಫೇಮಸ್ ಒಂದು ಬೇಕರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗುದು? ಫಾರರ್ ರೋಡ್ ಹೋಗುದಾ? ಓಕೆ, ಇಲ್ಲಿ ತಿಂದಿದ್ದು ಮಾತ್ರ ಏನು ಸಾಕಾಗಲಿಲ್ಲ ನಮಗೆ. ಹಾಗೆ ಫಸ್ಟಿಗೆ ಫಾರರ್ ರೋಡ್ ಹೋಗೋಣ, ಆಮೇಲೆ ಅಲ್ಲಿಂದ ಬೇಕರಿಗೆ ಹೋಗೋಣ. ಓಕೆ ಓಕೆ, ಇವಾಗ ಹತ್ರ ಬಂದ್ವಿ ನೋಡಿ. ಮಳೆ ಎಂಥ ಗ್ರಾಚಾರ ನಮ್ದು ಇವತ್ತು. ಜೋರು ಸೆಕೆ ಇತ್ತು ಇಲ್ಲಿ ಇಷ್ಟು ಮಳೆ ಉಂಟು, ಆದರೂ ಎಂಥ ಸೆಕೆ ಉಂಟು ಗೊತ್ತುಂಟ ಗೋವಾದಲ್ಲಿ. ಇವಾಗ ನೋಡಿದರೆ ಮಳೆ. ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆ, ನಾವಿವಾಗ ಜೋಸೆಫ್ ಬೇಕರಿಗೆ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಇಲ್ವಾ? ಉಂಟಲ್ವಾ? ಇದೆಂತ ಪಾರ್ಕಿಂಗ್ ಅಲ್ವಾ? ಅಲ್ಲಿ ಜಾಗ ಇಲ್ಲ. ಎಂತ ನಮ್ದು ಟ್ರಕ್ಕಾ? ಇಷ್ಟು ಜಾಗ ಉಂಟು ಇಲ್ಲಿ? ಉಂಟ
ಉಂಟಲ್ಲ ಅಮ್ಮ, ಎಂತ ಹೇಳ್ತೀರಾ ನೀವು? ನಿಲ್ಬೋದಿತ್ತು ಇಲ್ಲಿ. ಬೇಕ್ರಿ ನೋಡುವಾಗ ಚರ್ಚ್ ಮಾಡಬೇಡಿ, ಓಲ್ಡ್ ಬೇಕ್ರಿ ಇದು, ಒಳಗೆ ಬನ್ನಿ. ಇಲ್ಲಿ ಉಂಟು ನೋಡಿ, ಇದು ಪ್ರಾನ್ಸ್ ಎಂತಾರೆ, ಸೋಯಿಸ್ ಎಂಥದ್ದು ಹೇಳ್ತಾರೆ, ಇಲ್ಲಿದ್ದು ಫೇಮಸ್, ಚೆನ್ನಾಗಿರುತ್ತೆ. ಇದು ಪ್ರಾನ್ಸ್ ಇತ್ತ, ಬಿಸಿ ಇಲ್ವಾ? ಬಿಸಿ ಮಾಡಲ್ವಾ? ಬಿಸಿ ಮಾಡಬೇಕಿಸ್ಬೇಕು. ಚೆನ್ನಾಗಿದೆ. ಬೇಡ ಪ್ರಾನ್ಸ್. ಓಕೆ, ಇದು ಇಲ್ಲಿಯ ಫೇಮಸ್ ಬಿಬಿಂಕ ಅಂತೇಳಿ. ಎಲ್ಲರ ಕಡೆ ಒಳ್ಳೆ ಸಿಗೋದಿಲ್ಲ, ಕೆಲವು ಕಡೆ ಸಿಗುತ್ತೆ. ಇದು ನೋಡ್ಬೇಕೀಗ. ಓಕೆ ಓಕೆ, ಅಷ್ಟು ಚೆನ್ನಾಗಿಲ್ಲ. ಅವತ್ತೊಂದು ಕಡೆ ನಾವು ತಿಂದಿದ್ವಿ, ತುಂಬ ಚೆನ್ನಾಗಿತ್ತು. ಅದು ಎಲ್ಲಿ ಅಂತ ನೆನಪಿಲ್ಲ ಮಾತ್ರ. ಸೂಪರ್ ಇದೆ. ನಾವು ಈಗ ಎಲ್ಲಿ ಹೋಗುದಂತ ಹೇಳಿ ಊಟಕ್ಕೆ. ಈಗ ನೀವು ಹೇಳಿದ್ರೆ ಎಲ್ಲಿ ಹೋಗಿ ಬಾರಲ್ಲಿ ಬೀಳೋಣ ಅಂತ. ಬಾರಲ್ಲಿ ಬೀಳಲಿಕ್ಕೆ ಏನು ಕುಡಿಯ ನಿಂತರ ನಾನು ಗರ್ಗೆ ಹೋಗೋಣ. ಗರ್ ಅಂತ ಹೇಳಿ ಒಂದು ಉಂಟು ಇಲ್ಲಿ, ಗೋವನ್ ಸೀ ಫುಡ್ ಎಲ್ಲ ಉಂಟು ರೆಸ್ಟೋರೆಂಟ್. ಸ್ವಲ್ಪ ಲೋಕಲ್ ರೀತಿ ನೋಡಿ, ಈ ರೀತಿ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ, ಯಾರಿಗೆ ಬೇಡ ಇಲ್ಲಿ, ಅದೇ ಅಲ್ಲಿಗೆ ಹೋಗುವ. ಹಾ, ಇದಕ್ಕೆ ಹೋಗೋಣ. ಗರ್ ಇನ್ನು ಗರ್ ಅಂತ ಹಾಕು. ये तेरा घर ये मेरा घर ये घर बहुत हसीन है. यूनारू ಓಕೆ, ಫೈನಲಿ ರೀಚ್ ಆದ್ವಿ ನಾವು. ಇಲ್ಲಿ ಗೋವನ್ ಸೀ ಫುಡ್ ಇಂಡಿಯನ್ ಎಲ್ಲ ಸಿಗುತ್ತಂತೆ, ನೋಡೋಣ. ಗೋವಾ ಇಂಡಿಯಾದಲ್ಲಿ ಇಲ್ವಾ? ಅಪ್ಪ ಎಲ್ಲಿ ಹೋಗ್ತಿದ್ದಾರೆ? ಸೀದಾ ಅವರ ತವರ ಮನೆಗೆ ಹೋದಾಗಿ. ಇವರು ನೋಡಿ ಅಂತೆ, ಅಣ್ಣ ತಮ್ಮಂದಿರ ಈ ಬಂದ ಜನುಮ ಜನುಮದ. ಹೇಳಿರ ಆಚೆ ಕೂತ್ಕೊಳ್ಳೋಣ ಸ್ವಲ್ಪ ಫ್ರೀಯಲ್ಲಿ. ಇಲ್ಲಿ ಟೇಬಲಲ್ಲಿ ಸಾಕಾಗೋದಿಲ್ವಾ? ಆಯ್ತಪ್ಪ, ಒಟ್ಟಿಗೆ ಕೂತ್ಕೊಳ್ಳಿ. ಯಾಕೋ ಟಯರ್ಡ್ ಆದಂಗೆ ಆಗ್ತಾ ಉಂಟು. ಇಲ್ಲಿ ಕೂತ್ಕೊಂಡಿದ್ದೆ ಅಲ್ಲ, ಇಲ್ಲಿ ಇದು ಚೆನ್ನಾಗಿದೆ, ಆಂಬಿಯನ್ಸ್ ಚೆನ್ನಾಗಿದೆ, ಹಾಗೇನಿಲ್ಲ. ಸ್ವಲ್ಪ ಕಣ್ಣು ಸ್ವಲ್ಪ ಇದಾಗುತ್ತೆ, ಟಯರ್ಡ್ ಆದಂಗೆ ನಿದ್ದೆ ಮಾಡೋಣ ಅಂತ ಆಗುತ್ತಲ್ಲ, ಆ ರೀತಿ ಆಗ್ತಾ ಉಂಟು. ಎಲ್ರಿಗೂ ಸೇಮ್ ಫೀಲಿಂಗ್ ಬರ್ತಾ ಉಂಟು. ಏನದು? ಏನೇನು ಆರ್ಡರ್ ಮಾಡಿದ್ದೀರಾ? ನಾನು ನಂದು ಪಾಂಪ್ಲೆಟ್ ಥಾಲಿ. ನಿಮಗೆ ಇದು ಎಂತ ಚಿಕನ್ ಲಾಲಿಪಾಪ್ ಮತ್ತೆ ಚಿಲ್ಲಿ ಮತ್ತೇನು ಬೇಕಾ ತಗೊಳ್ಳಿ, ನನಗೇನು ಬೇಡ. ಪಾಂಪ್ಲೆಟ್ ಥಾಲಿಗೆ 650 ಅಲ್ಲ? 650 680 ಬರುತ್ತಲ್ಲ, ಈಗ ತೋರಿಸ್ತೀನಿ. ಓಕೆ, ಇದು ನನ್ನ ಪಾಂಪ್ಲೆಟ್ ಥಾಲಿ ನೋಡಿ. ದೊಡ್ಡ ಪಾಂಪ್ಲೆಟ್ ಕೊಟ್ಟಿದ್ದಾರೆ. ರೈಸ್, ಕರಿ, ಪ್ರಾನ್ಸ್ ಕರಿ, ಮತ್ತು ಇದೆಂತ ಜಂಜಿ, ಎಟ್ಟಿ, ಬಾಜಿ, ಮತ್ತು ಶೆಲ್, ಕೋಕಮಿದ್ದು, ಗುಲಾಬ್ ಜಾಮೂನ್, ಸಲಾಡ್, ಪಿಕಲ್. ಯಾಸ್, ಜಂಗ್ 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 ಜಂಗ್. ಚೆನ್ನಾಗಿದೆ ಪ್ರಾನ್ಸ್. ಹೇಗಿದೆ? ಚೆನ್ನಾಗಿದೆ ಅಲ್ಲ? ಕೊಕೊನಟ್ ಮಿಲ್ಕ್ ಹಾಕಿ ಮಾಡಿದ್ದಾರೆ. ಅದು ಚಿಕನ್. ಓಕೆ, ಇವಾಗ ನಾವಿಲ್ಲಿ ಒಂದು ಓಲ್ಡ್ ಚರ್ಚಿಗೆ ಬಂದಿದ್ದೀವಿ. ಇದರದ್ದು ಹೆಸರು ಎಲ್ಲಿ, ಅದು ರೈಸ್ ಮೋಗಸ್ ಎಂಥದ್ದು ಹಾಗೆ ಬರುತ್ತೆ. ಇಲ್ಲಿ ಮಡ್ಗಾಂವ್ ಎಕ್ಸ್ಪ್ರೆಸ್ ಅಂತ ಹೇಳಿ ಒಂದು ಹಿಂದಿ ಫಿಲ್ಮ್ ಕೂಡ ಆಗಿತ್ತು ನೋಡಿ. ಹಸ್ಬೆಂಡ್ ನಂದು ಟಾಟಾ ಮಾಡ್ತಾ ಇದ್ದಾರೆ. ಇದರದ್ದು ಹಿಸ್ಟ್ರಿ ಉಂಟು, ನಾನು ಸ್ವಲ್ಪ ಹೇಳ್ತೀನಿ ನಿಮಗೆ ಹಿಸ್ಟ್ರಿ. ಎಂಥದ್ದು ಇದು ಓಡಿ ಬರ್ತಾ ಉಂಟು, ನನಗೆ ಹೆದರಿಕೆ ಆಗ್ತಾ ಉಂಟು. ಈಚೆ ಬಾರ ರಾಯ್, ರಾಯ್ ಸುಮ್ಮನೆರಾ ಮಂಗ. ಅದು ಯಾರನ್ನು ಹುಡುಕಿ ಹೋಗ್ತಾ ಉಂಟಾ? ಹೌದಾ? ಇವನು ನನ್ನನ್ನು ತೆಗಿತಿದ್ನ ಅಂತ ಈಗ ಮಂಗ ಒಬ್ಬೆ ಹಾಕಿ. ಅದು ಯಾರನ್ನು ಹುಡುಕ್ತಾ ಉಂಟಾ ಅಂತ ಪಾಪ. ನಾವು ಅಲ್ಲಿ ರೋಡಲ್ಲಿ ಇದ್ದದ್ದು ಓಡಿ ಬಂದು ಇದರಿಂದ ನಿಂತಿದ್ದೀವಿ. ಲೆವಿ ನೋಡಿ ಅಂತೆ, ಅಮ್ಮನನ್ನು ಕಾಪಾಡೋದು ಬಿಟ್ಟು ಅಮ್ಮ ಅಂತ ಅವನು ಮೊದಲಲ್ಲಿ ಓಡಿ ಹೋಗಿ ನಿಂತಿದ್ದಾನೆ. ಅಲ್ಲಿಂದ ವಾರ್ನ್ ಮಾಡಿದ್ದೇನೆ ನಿಮಗೆ, ನೋಡಿ ಆ ಸೈಡ್ ಹೋಗಿ ಅಂತ. ಇಲ್ಲಂದ್ರೆ ನೀವು ಏನು ಮಾಡೋದಿಲ್ಲ, ಅದು ಯಾರನ್ನು ಹುಡುಕಿ ಹೋಗ್ತಾ ಉಂಟು ಪಾಪ. ಅಮ್ಮ ನಿಮ್ಗೆ ಹುಡುಕ್ತಿ ಉಂಟು ಅದು.
ಇದು ಗೋವಾದ ತುಂಬ ಫೇಮಸ್ ಚರ್ಚ್. ತುಂಬ ಹಳೆಯದಾದ ಈ ಚರ್ಚ್ ತುಂಬ ಸುಂದರವಾಗಿ ಪೋರ್ಚುಗೀಸ್ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಮಾಂಡೋವಿ ನದಿಯ ಸಮೀಪದಲ್ಲಿ ಈ ಚರ್ಚ್ ಅನ್ನು 3 ಜ್ಞಾನಿ ರಾಜರಿಗೆ ಸಮರ್ಪಿತವಾಗಿದೆ. 1560 ಇದನ್ನು ಮಾಡಿದ್ರು ಅಂತ ಹೇಳ್ತಾರೆ. ಹಾಗೂ ಇಲ್ಲಿಯ ಫೇಮಸ್ ಚರ್ಚ್ ಇದು. ಇಲ್ಲಿ ಕೂಡ ನೀವು ಬಂದು ನೋಡಬಹುದು. ಇಲ್ಲಿ ಪೋರ್ಟ್ ಕೂಡ ಸೈಡ್ ಅಲ್ಲಿ ಇದೆ. ನಿಮಗೆ ರೇಸ್ ಮೋಗಸ್ ಪೋರ್ಟ್ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ಲೇಸ್ ಅಲ್ಲ. ನಮಗೆ ಕಾರಲ್ಲಿ ಹೋಗುವಾಗ ಸಿಕ್ತು. ಹಾಗೆ ಸ್ವಲ್ಪ ಹೊತ್ತು ನಿಂತ್ವಿ. ಇಲ್ಲಿ ಫುಲ್ ರೌಂಡ್ ಗದ್ದೆ ಉಂಟು, ಕುತ್ಕೊಳ್ಳಿಕ್ಕೆ ಕೂಡ ಉಂಟು. ಇಲ್ಲಿ ಚೆನ್ನಾಗಿದೆ. ಇಂಥ ಪ್ಲೇಸ್ ಎಲ್ಲ ಜಾಸ್ತಿ ಇದಿರೋದಿಲ್ಲ, ಕ್ರೌಡ್ ಇರೋದಿಲ್ಲ. ಚೆನ್ನಾಗಿದೆ. ನಿನ್ನ ನಗುವ ನೋಡುತ್ತಾ ನೀನೇ ನನ್ನ ಕನಸಾಗಿ ನಿಶ್ಶಬ್ದನೆ ಉಳಿದೆಯೇ ಹೃದಯದ ಪ್ರತಿಯೊಂದು ತಾಳದಲ್ಲೂ ನಿನ್ನ ಪ್ರೀತಿಯೇ ಕೇಳುತ್ತಿದೆ. ಎಂತ ಇದು? ಅದು ಡ್ರಿಂಕ್ ಒಂದು ಚೆನ್ನಾಗಿದೆ. ಓಕೆ, ನಾವಿಲ್ಲಿ ಬೇಕರಿಗೆ ಬಂದಿದ್ದೀವಿ. ಇಲ್ಲಿ ನಾವು 2 ಸಮೋಸ 2 ಎಗ್ ಪ್ಯಾಟಿಯನ್ನು ತಗೊಂಡು ಈಗ ಇಲ್ಲಿ ನಿಂತಿದ್ದೀವಿ. ಆಯ್ತಲ್ಲ ಅಮ್ಮ, ಗೊತ್ತಾಯ್ತಲ್ಲ ಅಮ್ಮ. ಈಗ ಅಮ್ಮ ಬೇರೆ ಏನಾದರೂ ಅಂತ ಅವರಿಗೆ ತಿನ್ನಲಿಕ್ಕೆ ಅಂತ ನೋಡ್ತಿದ್ದಾರೆ ಅಷ್ಟರಲ್ಲಿ. ಯಾಕಂದರೆ ಅಮ್ಮಂದು ಹೊಟ್ಟೆ ದೊಡ್ಡದು. ಈಗ ಉಂಟಾ ಅಮ್ಮ? ಅದು ಒಳ್ಳೆ ಉಂಟಾ? ಮಲೈ ಲಸ್ಸಿ. ಓ, ಅದು ನೋಡಿ ದೊಡ್ಡ ಸಮೋಸ. ರಾಯಿಗೆ ಸಮೋಸ ಸಿಗ್ತಾ? ಅಮ್ಮನಿಗೆ ಲಸ್ಸಿ ಸಿಗ್ತಾ? ಮೇವ್ 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 ಮೇವ್. ಅವಸೈಲು ಮಳೆ ಬಂತು. ಬೇಗ ಬೇಗ ಒಂದು ವಿಡಿಯೋ ಶೂಟ್ ಮಾಡ್ಲಿಕ್ಕೆ. ಓಕೆ, ನಾವಿವಾಗ ವೇಟ್ ಮಾಡ್ತಾ ಇದ್ದೀವಿ ನಮ್ಮ ಕಾರಿಗೆ. ಊಟ ಮಾಡ್ಲಿಕ್ಕೆ ಹೋಗುದು ನಾವು. ಗೊತ್ತಾಯ್ತಾ? ಗೊತ್ತಾಯ್ತಲ್ಲ? ಗೊತ್ತಾಯ್ತು. ನಾವು ಊಟ ಮಾಡ್ಲಿಕ್ಕೆ ಹೋಗುದು. ಎಲ್ಲಿ ಹೋಗ ಹಿಂದೆ ಇದು ಹೇಳ್ತಾರೆ ಒಂದು ಅದು ಒಂದು ಟ್ರೈ ಮಾಡುದು. ಅವನು ಮುಂದೆ ಕುತ್ಕೊಳ್ಳಿಕ್ಕೆ ಸಿಗ್ತದ ಇಲ್ಲ ಅಂತ. ಯಾವಾಗಲೂ ಅಮ್ಮ ಎಲ್ಲ ಕುತ್ಕೊಳ್ವಾಗ ಓಪನ್ ಮಾಡಿ ಮಂಗ ಮಾಡುದು. ಲೇಡೀಸ್ ಎಲ್ಲೋಗುದಮ್ಮ ಅವಾಗ ನೋಡಿದ್ದು ಅಲ್ಲೇ. ಓಕೆ, ಅಲ್ಲಿ ಹೋಗೋಣ. ಆದರೆ ಗೊತ್ತಿಲ್ಲ ನನಗೆ. ಅಂದರೆ ಅಲ್ಲಿ ನೋಡಬೇಕು, ಹೋಗಬೇಕು, ನಾವು ನೋಡಬೇಕು ಅದು ನಮ್ಮ ಲೆವೆಲ್ಲಿಗೆ ಕರೆಕ್ಟ್ ಉಂಟಾ ಅಂತ ಹೇಳಿ ಅದನ್ನು ಚೆಕ್ ಮಾಡಿ ಆಮೇಲೆ ನಾವು ಹೋಗೋದು. ಇಲ್ಲದ್ರೆ ವಾಪಸ್ ಬರೋದು. ನಮ್ಮ ವೈಬ್ಗೆ ಇಲ್ಲಾಂದ್ರೆ ಬೇರೆ ಅಲ್ಲ, ನಮ್ಮ ವೈಬ್ಗೆ ನಾವು ಸ್ವಲ್ಪ ಟಿಕ್ ಅಲ್ವಾ. ಅಲ್ಲಿ ಹೋಗಿ ಎಲ್ಲರೂ ಇದ್ರೆ ಅದು ಸರಿ ಆಗುದಿಲ್ಲ. ಅದಕ್ಕೆ ಆ ಲೆವೆಲ್ ಹೇಳಿದ್ ನಾನು. ಇಲ್ಲಿ ನಾನು ಎಂಥದೊಂದು ಫೋನ್ ಬೀಳುವಂತ ನೋಡಿದೆ. ಓಕೆ, ಫೈನಲಿ ಬಂದ್ವಿ. ಫುಲ್ ಚೆನ್ನಾಗಿದೆ ಇದು ಅಲ್ಲ. ಸಿಂಪಲ್ ಇದೆ, ಆದರೆ ಇದು ಸಿಂಪಲ್ ಅಲ್ಲ. ಖುಷಿ ಆಯ್ತು. ಅಲ್ಲಿ ಒಳಗಡೆ ಎಲ್ಲ ಖಾಲಿ ಉಂಟು. ಯಾರು ತೋರಿಸಿ ಇಲ್ಲಿ ಮೆನು ನೋಡಿ ಅಂತೆ ಹೇಗಿದೆ ಸ್ಲೇಟಲ್ಲಿ. ಇದು ಇದೆಂತ? ನಾನು ಫುಲ್ ಕಾನ್ಫಿಡೆನ್ಸಲ್ಲಿ ಇದು ಅಂತ ಹೇಳಿದೆ, ಮತ್ತೆ ನನಗೆ ಗೊತ್ತಾಗಿದೆ. ಇದೆಂತ? ಇದು ಮಲೈ ಟಿಕ್ಕಾ. ಇದು ಇವರು ನಮಗೆ ಎಷ್ಟು ಗಂಟೆ ವೇಟ್ ಮಾಡಿಸಿ 4 ಪೀಸ್ ಕೊಟ್ಟಿದ್ದಾರೆ. ಎಂತ ಸ್ಕ್ಯಾಮ್! ಇಲ್ಲಿ ಬರಲೇಬೇಡಿ ನೀವು. ಗಂಟೆ ವೇಟ್ ಮಾಡಿ ಆಗ್ತೀರಾ ನೀವು ಹುಚ್ಚು ಇಲ್ಲಿ ಬಂದರೆ. 15 ಮಿನಿಟ್ಸ್ ಆಯ್ತು. ಹೌದು, ಇಲ್ಲ ನಮ್ದು ಒಬ್ರದಲ್ಲ, ಎಲ್ಲರದ್ದು ಕಂಪ್ಲೀಟ್ ಸೇಮ್ ಗಲಾಟೆ ಆಗ್ತಾ ಉಂಟು ಇಲ್ಲಿ. ಇದು ಸ್ಟಫ್ಡ್ ಮಶ್ರೂಮ್. ಟಮಾಸಾಂಗ್. ಇದು ಸ್ಟಫ್ಡ್ ಮಶ್ರೂಮ್. ಇದೆಂತ ಅಮ್ಮ? ಗೋವನ್ ಚಿಲ್ಲಿ. ಚಿಲ್ಲಿ ಉಂಟು, ಚಿಕನ್. ಹೌದು, ಇದು ಗೋವನ್ ಚಿಲ್ಲಿ. ಇದು ನಮ್ಮ ಸೈಡ್ ಟೊಮೆಟೊ ಮಸಾಲೆ. 1 2 3 4 ಪೀಸ್ ಉಂಟು. ಅದರಲ್ಲಿ ಒಂದು ಕೂಡ ಸರಿಯಾದ ಪೀಸ್ ಇಲ್ಲ. ಫಸ್ಟ್ ಟೈಮ್ ನಾವು ಅರ್ಧ ತಿಂದು ಎದ್ದಿದ್ದಲ್ಲ. ಅರ್ಧ ತಿಂದಂದ್ರೆ
ಅರ್ಧ ತಿನ್ನಲಿಲ್ಲ ಅಂದರೆ ಕಂಪ್ಲೀಟ್ ನಮ್ಮದು ಯಾವುದು ಆರ್ಡ್ರ್ ಬರಲಿಲ್ಲ. ಎಲ್ಲ ಸ್ಕ್ಯಾನ್ ಮಾಡೋದು ಇಲ್ಲಿ. ಫುಲ್ ಡಿಸಪಾಯಿಂಟಿಂಗ್. ಅಲ್ಲ ಎಷ್ಟು ಅವರಿಗೆ ನಾವು ಚಿಲ್ಲಿ ಹೇಳಿದ್ದಲ್ಲ, ಅದರಲ್ಲಿ 4 ಪೀಸ್ ಹಾಕಿದ್ದಾರೆ. ನಿಜವಾಗ್ಲೂ ಅದರಲ್ಲಿ 6, ಒಬ್ಬರು 6 ಹೇಳ್ತಾರೆ, ಒಬ್ರು 8 ಹೇಳ್ತಾರೆ, ಒಬ್ರು 10 ಹೇಳ್ತಾರೆ. ಅದು 4 ಬಂದಿದೆ. ಅವರಿಗೇನೆ ಗೊತ್ತಿಲ್ಲ. ಮಟನ್ ತಂದಿದ್ರಲ್ಲಿ 3 ಪೀಸ್ ಇತ್ತು. ದೊಡ್ಡ ಕಳ್ರು ಇವರು. ನಮಗೆ ಮಾತ್ರ ಅಲ್ಲ, ಎಲ್ಲರೂ ಬೈತಾ ಇದ್ರು, ಪಕ್ಕದವರು ಅವರು ಎಲ್ಲರೂ ಆರ್ಡ್ರ್ ಕ್ಯಾನ್ಸಲ್ ಮಾಡಿದರು. ತುಂಬ ಲೇಟ್ ಮಾಡಿದರು, ಒಂದು ಗಂಟೆ ಮಾಡಿದರು. ಆಮೇಲೆ ಎಲ್ಲ ಕೂಡ ತಣ್ಣಗಾಗಿತ್ತು. ಅಂದರೆ ಅಷ್ಟು ಹಾಗಾದರೆ ಇಟ್ಟಿದ್ದಾರಲ್ಲಿ ಮಾಡಿ ಇಟ್ಟು ತರಲಿಕ್ಕೆ ಅಷ್ಟು ಲೇಟ್ ಆಗಿತ್ತು. ಮತ್ತು ಪೀಸಸಲ್ಲೆಲ್ಲ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೆ ಈಗ ನಾವು ಎಲ್ಲ ಆರ್ಡ್ರು ಕ್ಯಾನ್ಸಲ್ ಮಾಡಿದ್ವಿ. ಮತ್ತು ಸ್ವಲ್ಪ ಇದು ತಿಂದು ಬಂದ್ವಿ. ತುಂಬ ವರ್ಸ್ಟ್ ಆಯಿತು ಮಾತ್ರ ಇವತ್ತಿನ ಎಕ್ಸ್ಪೀರಿಯನ್ಸ್. ನಮಗೆ ಬೆಳಿಗ್ಗೆಯಿಂದನೇ ಇವತ್ತು ಫುಲ್ ವರ್ಸ್ಟ್ ಆಗಿದೆ ನಮ್ಮದು. ಅಲ್ಲ, ಇವತ್ತು ಬೆಳಿಗ್ಗೆಯಿಂದನೇ ಫುಲ್ ವರ್ಸ್ಟ್ ಆಗಿದೆ. ಇಲ್ಲ, ಮತ್ತೆ ಚೆನ್ನಾಗಿತ್ತು ನಮ್ಮದು ಬೆಳಿಗ್ಗೆ ಸ್ವಲ್ಪ. ನಾವೇ ಮಾಡಿದ್ವಲ್ಲ ಅದು ಚೆನ್ನಾಗಿತ್ತು, ಬೇರೆ ಎಲ್ಲ ವರ್ಸ್ಟ್ ಇತ್ತು. ಹೌದು. ಎಂತ ಉದೇಕರ್ ಅದು ಅದು ಕೂಡ ಪ್ರೈಸಲ್ಲಿ ಚೇಂಜ್ ಆಗ್ತಾರೆ. ಒಡೇಕರ್ ಉದೇಕರ್. ಇವಾಗ ನಾವು ಗಾಡಿಯಲ್ಲಿ ಕೂತ್ಕೊಂಡಿದ್ದೀವಿ. ಗಾಡಿಯಲ್ಲಿ ಇವರದ್ದು ಗಾಡಿ ಉಂಟಲ್ಲ, ನಾವು ನಮ್ಮ ವಿನು ಅಣ್ಣನಿಗೆ ವೇಟ್ ಮಾಡೋದು. ಏನಾಯ್ತಮ್ಮ ಇವತ್ತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇವತ್ತಿದು ಬಾ ವರ್ಸ್ಟ್ ಆಗಿತ್ತು. ಇವತ್ತು ಫುಲ್ ಎಂಜಾಯ್ ಮಾಡಿದ್ವಿ ದಿನದಲ್ಲಿ. ನೈಟ್ ಊಟಕ್ಕೆ ಹೋಗುವಾಗ ವರ್ಸ್ಟ್ ಆಯಿತು. ಬಂದವಿನು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.